ಹಾಯ್ ಎಲ್ರಿಗೂ ನಮಸ್ಕಾರ. ಪುಸ್ತಕ ಲೋಕದ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಪ್ರಯಾಣದಲ್ಲಿ ನನ್ನ ಜೊತೆ ಇರುವಂತಹ ಪುಸ್ತಕ ಯಾವುದಪ್ಪ ಅಂದ್ರೆ ರವಿ ಬೆಳಗೆರೆ ಅವರು ಬರೆದಿರುವಂತಹ ಹೇಳಿ ಹೋಗು ಕಾರಣ. ಪ್ರೀತಿ ಮತ್ತೆ ಮೋಸದ ಆಳ ಅಂತರಾಳಗಳ ಅನಾವರಣ ಅಂತ ಹೇಳ್ಬೋದು ಈ ಪುಸ್ತಕದ ಬಗ್ಗೆ. ನನಗೆ ಒಂದು ಬದುಕನ್ನ ಕೊಡ್ತೀಯಾ ಅಂತ ಕೇಳಿರುವಂತಹ ಪ್ರಾರ್ಥನೆಗೆ ಬದುಕು ನನಗೇನೇನು ಕೊಟ್ಟಿದೆ ಪ್ರತಿಯೊಂದನ್ನು ನಾನು ನಿನಗೆ ಅದನ್ನ ಕೊಡ್ತೀನಿ ಅಂತ ಹೇಳಿರೋ ಹಿಮವಂತನ ಕತೆ. ನಾನು ಈ ಪುಸ್ತಕನ ಓದ್ ಮುಗಿಸಿ ಈಗ ಒಂದು 8 ತಿಂಗಳಾಯ್ತು. ಆದ್ರೆ ಈ ಪುಸ್ತಕದಿಂದ ಹೊರಗೆ ಬರಕ್ಕೆ ತುಂಬಾನೇ ದಿನಗಳು ತಗೊಂಡೆ ನಾನು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದ್ರಲ್ಲಿರೋ ಪಾತ್ರಗಳಾಗಿರ್ಬೋದು, ಅದ್ರಲ್ಲಿರೋ ಸನ್ನಿವೇಶಗಳಾಗಿರ್ಬೋದು ಅಷ್ಟು ನಮ್ಗೆ ಕಾಡುತ್ತೆ. ನನ್ಗೆ ಒಂದ್ ಬದುಕು ಕೊಡ್ತೀಯಾ ಅಂತ ಕೇಳಿರುವಂತಹ ಪ್ರಾರ್ಥನೆಗೆ ಗೊತ್ತಿಲ್ಲ, ಬದುಕು ನನಗ್ ಕೊಟ್ಟಿರೋದೆಲ್ಲ ನಿರ್ವಂಚನೆಯಿಂದ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿರೋ ಹಿಮವಂತ ದೇವ್ರೇ ಆಗಿರ್ತಾನೆ. ಆದ್ರೆ ಅಂತ ದೇವ್ರಿಗೆ ಮೋಸ ಮಾಡುವಂತಹ ಮನಸ್ಸಾಗ್ಲಿ, ಕಠಿಣ ಮನಸ್ಸಾಗ್ಲಿ ಅವ್ರಿಗೆ ಏನಕ್ಕೆ ಬರುತ್ತೆ ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಆಚಾರ ವಿಚಾರಗಳ ಗಂಧಗಾಳಿನೇ ಗೊತ್ತಿಲ್ದಿರುವಂತಹ ಊರ್ಮಿಳ ಹಿಮವಂತನಿಗೋಸ್ಕರ ಬದಲಾಗ್ತಾಳೆ. ಅದೆಲ್ಲದನ್ನು ಮೈಗೂಡಿಸ್ಕೊಂಡಿರುವಂತಹ ಪ್ರಾರ್ಥನಾ ದೇವ್ ಶಿಶುಗೋಸ್ಕರ ಬದಲಾಗ್ತಾಳೆ. ಬದಲಾವಣೆನೇ ಜಗದ ನಿಯಮ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ವೈದ್ಯ ಆಗ್ಬೇಕು ಅಂತ ಕನ್ಸೊತ್ಕೊಂಡು ಮನೆ ಬಿಟ್ಟು ಆಚೆ ಬಂದಿರುವಂತಹ ಹುಡುಗಿಗೆ ಪ್ರತಿಯೊಂದನ್ನು ಕೊಡ್ಬೇಕು ಅಂತ ಅನ್ಕೊಂಡಿರುವಂತಹ ಒಬ್ಬ ಪ್ರೇಮಿ, ಅವಳು ಅವನಿಗೆ ಮೋಸ ಮಾಡಿ ಹೋದ್ಮೇಲೆ ಎಷ್ಟು ಕ್ರೂರಿ ಆಗ್ತಾನೆ ಅನ್ನೋದನ್ನ ನಾವ್ ಇದ್ರಲ್ಲಿ ನೋಡ್ಬೋದು. ಏನಕ್ಕೆ ನಡೀತಾ ಇದೆ ಇದೆಲ್ಲ ಅನ್ನೋಂತ ತುಂಬಾ ಪ್ರಶ್ನೆಗಳು ಇದರಲ್ಲಿ ಕಾಡುತ್ತೆ. ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ನಿಮಗೆ ಅಂತ ಅಂದ್ರೆ ಪುಸ್ತಕನ ನೀವು ಓದ್ಲೇಬೇಕು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.